ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಮನೇಲಿ ಹರಿವೆ ಸೊಪ್ಪು ತಂದಾಗ ಸಾಂಬಾರು ಮಾಡಿರ್ತೀರಾ, ಪಲ್ಯ ಮಾಡಿರ್ತೀರಾ, ಇನ್ನೂ ಏನೇನೋ ರೆಸಿಪಿ ಟ್ರೈ ಮಾಡಿರ್ತೀರಾ. ಆದರೆ ಈ ರೆಸಿಪಿನ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ. ಇಡೀ ಯೂಟ್ಯೂಬ್ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಈ ಹರಿವೆ ಸೊಪ್ಪಿನ ರೆಸಿಪಿನ ನೀವು ಕೂಡ ನೋಡ್ತಾ ಇರೋದು, ಜೊತೆಗೆ ಟ್ರೈ ಮಾಡೋದು ಕೂಡ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಬೆಳಗಿನ ತಿಂಡಿಗಂತೂ ಅದ್ಭುತವಾಗಿರುತ್ತೆ. ಹಾಗಾದರೆ ತಡ ಮಾಡ್ತೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರಿಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸಣ್ಣ ಅನಾನಸ್ ಹೂವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಪೀಸ್ ಚಕ್ಕೆ, ಒಂದು ಸಣ್ಣ ಮುರಿದು ಹಾಕ್ಕೊಂಡಿರೋವಂಥದ್ದು. ಹಾಗೆ ಒಂದು 4-5 ಕರಿಬೇವಿನ ಎಲೆ, ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಖಾರಕ್ಕನುಸಾರವಾಗಿ ಖಾರದ ಪುಡಿ, ಒಂದು 2 ಸ್ಪೂನ್ ಆಗೋಷ್ಟು, ಹಾಗೆ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಹಾಗೆ ಒಂದು 8-10 ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಆಗೋಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಹಸಿ ಈರುಳ್ಳಿ, ಇವನ್ನೆಲ್ಲ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿ ತೊಗೊಂಡು ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ನೀರು ಹಾಕೋಬೇಡಿ, ಆದಷ್ಟು ಗಟ್ಟಿಯಾಗಿಯೇ ನೀವು ಕಲಿಸ್ಕೋಬೇಕು. ಈಗ ಇದಕ್ಕೆ ಅಕ್ಕಿ ರವೆ ಸುಮಾರು 2 ಕಪ್ ಆಗೋಷ್ಟು ಅಕ್ಕಿ ರವೆ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಅಕ್ಕಿ ರವೆ. ನೀವು ಅಕ್ಕಿ ರವೆ ಬೇಡ ಅನ್ನೋರು ಗೋಧಿ ರವೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಸಾಫ್ಟಾಗಿ. ಈಗ ಒಂದು ಅರ್ಧ ನಿಂಬುನ ಮೊದಲೇ ನೆನೆಸಿಟ್ಟಿದ್ದೆ, ಹುಣಸೆ ಹಣ್ಣನ್ನು ಅರ್ಧ ಲಿಂಬು ಗಾತ್ರದಷ್ಟು ಅದನ್ನು ಹಾಕ್ಕೊಂಡಿದ್ದೀನಿ, ಅದರ ರಸವನ್ನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ. ಈಗ ನಾವು ಮೊದಲೇ ಕಟ್ ಮಾಡಿ ತೊಳೆದಿಟ್ಟಂಥ ಹರಿವೆ ಸೊಪ್ಪನ್ನು ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅತಿ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಳ್ಳೋಂಥ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು. ಇದನ್ನೆಲ್ಲ ಚೆನ್ನಾಗಿ ಬೈಂಡ್ ಆಗೋ ಥರ ಕಲಿಸ್ಕೊಳ್ಳಿ. ನೀರು ತುಂಬ ಕಡಿಮೆ ಹಾಕಿಬಿಟ್ಟು ಕಲಿಸ್ಕೋಬೇಕು, ಯಾಕಂದರೆ ಹರಿವೆ ಸೊಪ್ಪಲ್ಲಿ ನೀರಿರುತ್ತಲ್ವ, ಅದೇ ಸಾಕಾಗುತ್ತೆ. ನೋಡಿ, ನಾನೀಗ ಕಲಿಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ಈಗ ನೀವು ಇದಕ್ಕೆ ನೀರು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ. ಇಲ್ಲಾಂದರೆ ಸಾಕಾಗತ್ತೆ. ನೋಡಿ, ಈ ಥರ ಉಂಡೆ ಕಟ್ಟೋ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಡಿ, ಯಾಕಂದರೆ ರವೆ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ. ಈಗ 10 ನಿಮಿಷ ಆಗಿದೆ. ನೋಡಿ, ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಇಲ್ಲೊಂದು ದೋಸೆ ಪ್ಯಾನ್ನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಇದನ್ನು ಸ್ವಲ್ಪ ಈ ಥರ ತಟ್ಕೋತಾ ಇದ್ದೀನಿ. ಈ ಥರ ನೀವು ಕೈಯಲ್ಲಿ ತಟ್ಟೋದು ಕಷ್ಟ ಅಂದರೆ ಒಂದು ಬಾಳೆ ಎಲೆ ತೊಗೊಂಡು ಅದ್ರ ಮೇಲೆ ತಟ್ಬಿಟ್ಟು ಈ ಥರ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಸಣ್ಣ ಸಣ್ಣದಾಗಿ ತಟ್ಕೊಂಡ್ರೆ ಆಯಿತು. ತುಂಬ ಸಾಫ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತ ಯಾರಿಗೆಲ್ಲ ಕಂಪ್ಲೇಂಟ್ ಇರುತ್ತೆ, ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನೀರನ್ನ ಚಿಮಿಸಿ ಒಂದು ಮುಚ್ಚಳನ ಮುಚ್ಚಿ 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಟರ್ನ್ ಮಾಡಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ, ಇದು ಬೆಂದಿದೆ. ಇದನ್ನು ನಾನು ತೆಗಿತಾ ಇದ್ದೀನಿ. ಮಕ್ಕಳಿಗೆ ಹರಿವೆ ಸೊಪ್ಪು ತಿನ್ನಲ್ಲ, ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ. ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಬೇಕಾದರೂ ಮಾಡ್ಕೊಡ್ಬೋದು, ಅಥವಾ ಬೆಳಗ್ಗೆ ತಿಂಡಿಗೆ ಕೂಡ ಮಾಡಿಕೊಡ್ಬೋದು. ಚಟ್ನಿ ಇಲ್ಲದೇ ನೀವು ಇದನ್ನು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನಷ್ಟು ಹರಿವೆ ಸೊಪ್ಪಿನ ಅಥವಾ ಸೊಪ್ಪುಗಳ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಇದೆ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ನಮಸ್ಕಾರ. ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ.